ಹಾಗೆ ಈಗಾಗಲೇ ಈ ಒಂದು ಪಂದ್ಯಾಟಕ್ಕೆ ವಿಶೇಷವಾಗಿ ಮಹಿಳಾ ತೀರ್ಪುಗಾರರು ಮಿಥುಲ್ ಬ್ರಾಕ್ ಈಗಾಗಲೇ ರನ್ ರೇಟ್ ಅಪ್ಡೇಟ್ ಅಲ್ಲಿ ನಮ್ಮ ಜೊತೆ ಇದ್ದು ಬಹಳಷ್ಟು ಸಹಕಾರವನ್ನು ನೀಡಿದಂತ ಮಿಥುಲ್ ಬ್ರಾಕ್ಸ್ ಈ ಒಂದು ಪಂದ್ಯಾಟಕ್ಕೆ ವಿಶೇಷವಾಗಿ ತೀರ್ಪುಗಾರರಾಗಿ ಕೂಡ ಕರ್ತವ್ಯನ ನಿಭಾಯಿಸ್ತಾ ಇದ್ದಾರೆ. ಅವರ ಜೊತೆಯಾಗಿ ದೀಕ್ಷಿತ್ ಕಾರ್ತಿಕ್ ಕಾಣ್ತಾ ಇದ್ದಾರೆ. ಕಾರ್ತಿಕ್ ಮಂಗಳೂರು, ಅದೇ ರೀತಿ ಮಿಥುಲ್ ಬ್ರಾಕ್ ತೀರ್ಪುಗಾರಿಕೆಯಲ್ಲಿ ಓವರ್ಚು ಯಶೋ ವಿಘ್ನೇಶ್ವರಿ. ವಂದನೆಗಳು ಶೇಷ. ದಿನದ ಅಂತಿಮ ಪಂದ್ಯಾಟ ಆರ್ಯನ್ ಕಿಂಗ್ ಪ್ಯಾಂಥರ್ಸ್ ವಿರುದ್ಧವಾಗಿ ಯುನೈಟೆಡ್ ಕಿಂಗ್ಸ್ ಮಜಲ್ಲ ತಂಡ. ಆರಂಭಿಕ ಎಸೆತ ಈ ಟರ್ಮದೆ ಬೀಸುವ ಯತ್ನ. ಆರಂಭಿಕ ಎಸೆತಕ್ಕೆ ಷಟ್ಕ. ಚೈತ್ರ ಶೇರಿಗಾರ್ ತಾನು ಎದುರಿಸಿಕೊಂಡ ಆರಂಭಿಕ ಎಸೆತಕ್ಕೆ ಸಿಡಿಲ ಷಟ್ಕ ಬಾರಿಸುವ ಮುಖಾಂತರವಾಗಿ ಇನ್ನಿಂಗ್ಸ್ಗೆ ಚಾಲನೆ ನೀಡ್ತಾ ಇದ್ದಾರೆ. ಲೆಕ್ಕಾಚಾರದ ಆಟ ಆರಂಭಿಕ ಎಸೆತದೊಂದಿಗೆ ಆರಂಭಗೊಳ್ತಾ ಇದೆ. ವೈಷ್ಣವಿ ಎಸೆತಗಾರಿಕೆ ವಿಭಾಗದಲ್ಲಿ ಯುನೈಟೆಡ್ ಕಿಂಗ್ಸ್ಗಳ ಪರವಾಗಿ ಎರಡನೇ ಬಾರಿಗೆ ಮತ್ತೆ ಈ ಬಾರಿ ವೈಡ್ ಬಾಲ್ ಎನ್ನುವ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳ ಖಾತೆ ಕೂಡ ಆರಂಭಗೊಳ್ತಾ ಇದೆ. ತನ್ನ ಮೊತ್ತ 7 ಆಟಗಳು ಒಂದು ಎಸೆತದ ಮುಕ್ತಾಯಕ್ಕೆ. ಕಿಡಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಅತ್ಯಂತ ವ್ಯವಸ್ಥಿತ ಶಿಸ್ತುಬದ್ಧ ಪಂದ್ಯಾಕೂಟ ವನಿತಾ ಕ್ರಿಕೆಟ್ ಮತ್ತೆ ಯಶಸ್ಸಿನೊಂದಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ. ಈ ತರ ಮತ್ತೆ ಭೀಮಾರ್ ಎಸೆತಕ್ಕೂ ಕೂಡ ಚೈತ್ರಗಾನ ಮುಖಾಂತರವಾಗಿ ಷಟ್ಕ. ಈ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 14 ಓಟಗಳು ಒಂದು ಎಸೆತದ ಮುಕ್ತಾಯಕ್ಕೆ. ಮತ್ತೆ ವೈಷ್ಣವಿ ಎರಡನೇ ಬಾರಿಗೆ ವೈಷ್ಣವಿ ಟು ಚೈತ್ರ ಶೇರಿಗಾರ್. ಮತ್ತೆ ಗತಿ ಪರಿವರ್ತನೆ ಎಸೆದ ಮತ್ತೆ ಬೌಂಡರಿ. ಆರಂಭಿಕ ಓವರ್ನಲ್ಲಿ ಹಿಡಿತ ಸಾಧಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳು ಪಿಂಕ್ ಪ್ಯಾಂಥರ್ಸ್ನ ದಾಂಡುಗಾರ್ತಿಯರು ಈ ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 18 ಓಟಗಳು 2 ಎಸೆತದ ಮುಕ್ತಾಯಕ್ಕೆ. ಎಸೆತ 1ಕ್ಕೆ 9 ಅಂತ ಮುನ್ನೋಗ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಈ ಒಂದು ಹಂತದಲ್ಲಿ. ಮತ್ತೆ ಶಣಗಿ ಬಂದಂತ ಚೆಂಡು ಮತ್ತೆ ಕವರ್ಸ್ ಬಾಲ್ ಭಾಗದಲ್ಲಿ ಷಟ್ಕ. ಚೈತ್ರ ಶೇರಿಗಾರ್ ದಾನ ಮುಖಾಂತರವಾಗಿ ತೃತೀಯ ಷಟ್ಕ ಈ ಒಂದು ಹಂತದಲ್ಲಿ ದಾಖಲಾತಿಗೊಳ್ತಾ ಇದೆ. 3 ಎಸೆತದ ಮುಕ್ತಾಯಕ್ಕೆ 24 ಓಟಗಳು. ಆರಂಭಿಕ 3 ಎಸೆತಕ್ಕೆ ಮತ್ತೆ ವೈಷ್ಣವಿ 4ನೇ ಬಾರಿಗೆ ಮತ್ತೆ ಗತಿ ಪರಿವರ್ತನೆ ಎಸೆತಕ್ಕೆ ಸಿಡಿಲ ಬರೆದ ಆರಂಭಿಕ ಓವರ್ನ ಚತುರ್ಥ ಷಟ್ಕ. ಘನತೆ ಗೌರವಾನ್ವಿತ ಮೊತ್ತ ದಾಖಲಿಸುತ್ತ ಮುನ್ನೋಗ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. 4 ಎಸೆತಕ್ಕೆ 30 ಓಟಗಳು ದಾಖಲಾತಿಗೊಳ್ತಾ ಇದೆ. ಮತ್ತೆ 5ನೇ ಬಾರಿಗೆ ಮತ್ತೆ ಶಾಡಾಗಿ ಬಂದಂತ ಚೆಂಡು ಮತ್ತೆ ಷಟ್ಕ. ವಿಶಿಷ್ಟ ದಾಖಲೆಯತ್ತ ಚೈತ್ರ ಶೇರಿಗಾರ್. ಆರಂಭಿಕ ಓವರ್ನಲ್ಲಿ ಈಗಾಗಲೇ 5 ಷಟ್ಕಗಳು 1 ಬೌಂಡ್ರಿ. ತಂಡದ ಮೊತ್ತ 36 ಓಟಗಳು 5 ಎಸೆತದ ಮುಕ್ತಾಯಕ್ಕೆ. 34 ವೈಯಕ್ತಿಕ ಗಳಿಕೆಯೊಂದಿಗೆ ಮತ್ತೆ ಚೈತ್ರ ಶೇರಿಗಾರ್.
ಅಂತಿಮ ಒಂದು ಎಸೆತ ಕುಳ್ಕೊಳ್ತಾ ಇದ್ದ. ಮತ್ತೆ ಬೀಸುವ ಯತ್ನ, ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಮುತ್ತಿ ಕೈ ಸೇರ್ತಾಳೆ ಈ ಒಂದು ಹಂತದಲ್ಲಿ. ಮತ್ತೆ ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. ನೋ ಬಾಲ್ ಎನ್ನುವ ತೀರ್ಪು ಕೂಡ ರವಾನೆ ಆಗ್ತಾ ಇದೆ ಈ ಒಂದು ಹಂತದಲ್ಲಿ. 1+1. ಎರಡು ಓಟಗಳ ಹೆಚ್ಚುವರಿಕೆ. ತನ್ನ ಮೊತ್ತ ಕೂಡ 38. ಅಂತಿಮ ಒಂದೇ ಸಭಾ ಕುಳ್ಕೊಳ್ತಾ ಇದೆ. ಟೂರ್ನಮೆಂಟಿನ ಅತಿ ಹೆಚ್ಚು ಇತರೆಗಳನ್ನು ಕೊಟ್ಟಂತ ಓವರ್ ಇದಾಗ್ತಾ ಇದೆ. ಅಂತಿಮವಾಗಿ ಓವರ್ ಮುಕ್ತಾಯಗೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ತನ್ನದ ಮೊತ್ತ 39. ಚೈತ್ರ ಶೇರಿಗಾರ್ ವೈಯಕ್ತಿಕ ಗಳಿಕೆ 35 ಓಟಗಳು. ಸಾಕಷ್ಟು ಬೌಂಡ್ರಿ ಷಟ್ಕಗಳು ಈ ಒಂದು ಹಂತದಲ್ಲಿ ಚೈತ್ರ ಶೇರಿಗಾರ್ ದಾಂಡ ಮುಖಾಂತರವಾಗಿ ದಾಖಲಾತಿಗೊಂಡಿತ್ತು. ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಹೋದ ಎಸೆಗಾರ್ತಿ ಸೋನಿಕಾ ಪರಿಚಯ ಕಂಡುಕೊಳ್ತಾ ಇದ್ದಾರೆ. ಇನ್ನು ಕೂಡ 4 ಓವರ್ಗಳ ಇನ್ನಿಂಗ್ಸ್ ಬಾಕೊಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳು ಬರ್ತಾನೆ ಕಾದ್ ನೋಡ್ಬೇಕಾಗ್ತಾ ಇದೆ. ಮತ್ತೆ ಸೋನಿಕಾ ಟು ಸಂಜನಾ. ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್. ಓಟಗಳು ಬರ್ತಾ ಇಲ್ಲ. ಮತ್ತೆ ಅಪರೂಪದ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಡಾಟ್ ಬಾಲ್ ಮುಖಾಂತರವಾಗಿ ದ್ವಿತೀಯ ಓವರ್ನ ಆರಂಭಕ ಕ್ಷಣಗಳು ಕಂಡುಕೊಳ್ತಾ ಇದ್ದಾವೆ. ಮತ್ತೆ ದ್ವಿತೀಯ ಬಾರಿಗೆ ಮತ್ತೆ ಶಾಡಾಗಿ ಬಂದಂತಹ ಚೆಂಡು ಪುಲ್ ಮಾಡುವ ಹೊತ್ತಿನಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತದೆ. ಒಂಟಿಯ ಮುಖಾಂತರವಾಗಿ ತನ್ನದ ಮೊತ್ತ 4 ದಶಕ 40 ಓಟಗಳು ಮುಕ್ತಾಯಗೊಂಡಂತ 1 ಚುಕ್ಕೆ 2 ಎಸೆತ ಅರ್ಥಾತ್ 8 ಎಸೆತಗಳ ಮುಂದೆ 40 ಓಟಗಳು ದಾಖಲಾತಿಗೊಳ್ತಾ ಇದೆ. ಇದೇ ರೀತಿಯ ರನ್ಧಾರಣೆಯನ್ನು ಕಾಯ್ದುಕೊಂಡ್ರೆ 100ರ ಆಸುಪಾಸಿನ ಮೊತ್ತವನ್ನು ಗಳಿಸಿಕೊಳ್ಳುವ ಅವಕಾಶಗಳು ಕೂಡ ಇದೆ. ಮತ್ತೆ ಈ ಬಾರಿ ವೈಡ್ ಬಾಲ್ ಔಟ್ಸೈಡ್ ದಿ ಲೆಗ್ ಸ್ಟಂಪ್ ವೈಡ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳ ಖಾತೆ ವೃದ್ಧಿಗೊಳ್ತಾ ಇದೆ ಒಂದು ಹಂತದಲ್ಲಿ. ದಾಡಿನ ಮುಖಾಂತರವಾಗಿ ಬೌಂಡ್ರಿ ಷಟ್ಕಗಳು ದಾಖಲಾತಿಗೊಂಡ್ರೆ ಒಂದೆಡೆ ಎಸೆಗಾರಿಕೆ ವಿಭಾಗದಲ್ಲಿ ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ ಉಡುಗೊರೆ ರೂಪದಲ್ಲಿ ಓಟಗಳನ್ನು ಕೂಡ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ 3ನೇ ಬಾರಿಗೆ ಮತ್ತೆ ಶಾಡಾಗಿ ಬಂದಂತ ಚೆಂಡು ಮತ್ತೆ ಬೀಸುವ ಯತ್ನ ಮತ್ತೆ ಷಟ್ಕ. ಚೈತ್ರ ದಾನ ಮುಖಾಂತರವಾಗಿ 6ನೇ ಷಟ್ಕ ದಾಖಲಾತಿಗೊಳ್ತಾ ಇದೆ. ವೈಯಕ್ತಿಕ ಗಳಿಕೆ 41. ತಂಡದ ಮೊತ್ತ 47 ಓಟಗಳು. ಬೆಳಗಿನ ಅವಧಿಯಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಒಂದು ಮೇಡನ್ ಓವರ್ ಕೂಡ ಕಂಡುಕೊಂಡಿದ್ದೆವು. ಈ ಹಂತದಲ್ಲೇ ಚೈತ್ರ ದಾನ ಮುಖಾಂತರವಾಗಿ ಹ್ಯಾಟ್ರಿಕ್ ಷಟ್ಕಗಳು ಅರ್ಧ ಶತಕದ ಅಂಚಿನಲ್ಲೂ ಕೂಡ ಚೈತ್ರ ಕಂಡು ಬರ್ತಾ ಇದ್ದಾರೆ. ಮತ್ತೆ ಈ ಬಾರಿ ಔಟ್ಸೈಡ್ ದಿ ಲೆಗ್ ಸ್ಟಂಪ್ ವೈಡ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳು ತರ ಮೊತ್ತ 48ಗಳು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಇನ್ನಿಂಗ್ಸ್ ಮತ್ತೆ ಮುಂದುವರಿಸಿಕೊಳ್ತಾ ಇದ್ದಾವೆ. ಪಂಚಮ ಎಸೆತಕ್ಕಾಗಿ ಮತ್ತೆ ಸೋನಿಕಾ ಮತ್ತೆ ವೈಡ್ ಬಾಲ್ ಮತ್ತೆ ಎಕ್ಸ್ಟ್ರಾಸ್ಗಳು. ಒಂದೆಡೆ ದಾನ ಮುಖಾಂತರವಾಗಿ ಬೌಂಡ್ರಿ ಷಟ್ಕಗಳು, ಇನ್ನೊಂದೆಡೆ ಉಡುಗೊರೆ ರೂಪದ ಗಿಫ್ಟ್ ಹ್ಯಾಂಪರ್ಸ್ಗಳು ಕೂಡ ಲಭಿಸ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ ಈ ಒಂದು ಹಂತದಲ್ಲಿ. ತನ್ನ ಮೊತ್ತ ಕೂಡ 49 ಓಟಗಳು. 5ನೇ ಬಾರಿಗೆ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ಬೀಸುವ ಯತ್ನ ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಈ ನಿಟ್ಟಿನಲ್ಲಿ
ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಅರ್ಧ ಶತಕವನ್ನು ಕೂಡ ಕ್ರಮಿಸಿಕೊಳ್ತಾ ಇದೆ. 53 ಓಟಗಳು ದ್ವಿತೀಯ ಅರ್ಧ ಚಾಲ್ತಿಯಲ್ಲೇ. ಚೈತ್ರ ಶೇರಿಗಾರ್ ವೈಯಕ್ತಿಕ 45 ಗಳಿಕೆಯಲ್ಲಿ ಮತ್ತೆ ಶೋರಗೆ ಬಂದಂತ ಚೆಂಡು ಶರ್ಕದೊಂದಿಗೆ ಚೈತ್ರ ಶೇರಿಗಾರ್ ಒಂದು ಬಂದ ಕೂಡದ ದಾಖಲೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. 51 ವೈಯಕ್ತಿಕ ಗಳಿಕೆ. ಏಳು ಷಟ್ಕಗಳು. ಏಳು ಷಟ್ಕ 2 ಬೌಂಡ್ರಿಗಳೊಂದಿಗೆ 51 ಓಟಗಳು. ಮತ್ತೆ ಈ ಬಾರಿ ಔಟ್ಸೈಡ್ ದಿ ಲೆಗ್ ವೈಡ್ ಬಾಲ್. ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ತನ್ನದ ಮೊತ್ತ ಕೂಡ 60 ಓಟಗಳು. ಪ್ರತಿ ಓವರ್ ಆರಂಭಿಕ ಮತ್ತೆ ಶಾಡಾಗಿ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಸೀಮಾಗೆರೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಬುಟ್ಟಿ ಕೈ ಚೆಲ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಸಂಜನಾ ಇವರಿಗೆ ಈ ಒಂದು ಹಂತದಲ್ಲಿ ಜೀವದಾನ ಕೂಡ ಲಭಿಸ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಕೆ ಈ ನಿಟ್ಟಿನಲ್ಲಿ ತನ್ನ ಮೊತ್ತ 61 ಓಟಗಳು. ಮತ್ತೆ ಅಖಿಲ ಮತ್ತೆ ಗತಿ ಪರಿವರ್ತನೆ ಎಸೆತ ಸ್ಲೋವರ್ ಎಸೆತ ಈ ಟರ್ನ್ ಮಧ್ಯ ಕ್ಷೇತ್ರ ರಕ್ಷಣೆ ಸೋರಿಕೆ ಮತ್ತೆ ಬೌಂಡರಿ. ಕ್ಷೇತ್ರ ರಕ್ಷಣೆಯಲ್ಲಿ ಪದೇ ಎಡವಿಕೆಯನ್ನು ಕೊಂಡ್ಕೊಳ್ತಾ ಇದೆ ಯುನೈಟೆಡ್ ಕಿಂಗ್ಸ್. ಈ ಒಂದು ಹಂತದಲ್ಲೇ ಬೌಂಡ್ರಿ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ 65 ಓಟಗಳು. ಮತ್ತೆ ಮೊದಲ ಬಾರಿಗೆ ಶಾಡಾಗಿ ಬಂದ ಚೆಂಡು ಮತ್ತೆ ಷಟ್ಕ. ಇನ್ನಿಂಗ್ಸಿನ 8ನೇ ಷಟ್ಕ. ತಂಡದ ಮೊತ್ತ ಕೂಡ 71 ಓಟಗಳು. ಎಲ್ಲ ದಾಖಲೆಗಳನ್ನು ಸೃಷ್ಟಿಸುವತ್ತ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ದಾಪುಗಾಲಿರ್ತಾ ಇದೆ. ಮತ್ತೆ 4ನೇ ಬಾರಿಗೆ ಅಖಿಲ ಟು ಚೈತ್ರ ಶೇರಿಗಾರ್ ಶಾಡಾಗಿ ಬಂದಂತ ಚೆಂಡು ಮತ್ತೆ ರಿಯಾಜಾಲವಾಗಿ ಷಟ್ಕ. 9ನೇ ಷಟ್ಕ. ತಂಡದ ಮೊತ್ತ ಕೂಡ 77 ಓಟಗಳು. 5ನೇ ಬಾರಿಗೆ ಮತ್ತೆ ಬೀಸುವ ಯತ್ನ ಡಾಟ್ ಹಾಗೂ ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಅಪರೂಪದ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ತೃತೀಯವನ್ನು ಅಂತಿಮ ಒಂದೇ ಬಾಕಿ ಉಳ್ಕೊಳ್ತಾ ಇದೆ ಇವಂತೇಳಿ. ಮತ್ತೆ ಅಖಿಲ ಚೈತ್ರ ಮತ್ತೆ ಬೀಸುವ ಯತ್ನ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈ ಬಾರಿ ಬುಟ್ಟಿ ಕೈ ಸೇರ್ತಾ ಇದೆ. ಆರಂಭಿಕ ಬ್ರೇಕ್ ಥ್ರೂ ತೃತೀಯವನ್ನು ಅಂತಿಮ ಎಸೆದಲ್ಲಿ ಲಭಿಸ್ತಾ ಇದೆ. ಚೈತ್ರ ಶೇರಿಗಾರ್ ಈ ಒಂದು ಹಂತದಲ್ಲಿ ಬ್ಯಾಕ್ ಟು ದಿ ಪವೆಲಿಯನ್. 9 ಷಟ್ಕ 3 ಬೌಂಡರಿ 67 ವೈಯಕ್ತಿಕ ಗಳಿಕೆಯೊಂದಿಗೆ ಪಂದ್ಯ ವೀಕ್ಷಣೆಯತ್ತ ಈ ಒಂದು ಟೂರ್ನಮೆಂಟಿನ ಮೊದಲ ಅರ್ಧ ಶತಕ ದಾಖಲಿಸಿದಂತ ಹೆಗ್ಗಳಿಕೆ ಕೂಡ ಚೈತ್ರ ಶೇರಿಗಾರ್ಗಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಆರಂಭಿಕ 3 ಓವರ್ಗಳಲ್ಲಿ 77 ಓಟಗಳು ದಾಖಲಾತಿಗೊಳ್ತಾ ಇದೆ. ಮುಂದಿನ ವಿದ್ಯಮಾನಗಳಿಗಾಗಿ ಮೇಡಮ್ ಯಶೋಧ ಇವರನ್ನು ಆಮಂತ್ರಿಸಿಕೊಳ್ತಾ ಇದ್ದಾವೆ. ನಾಲ್ಕನೇ ಓವರ್ನ
ಎಸೆತದೊಂದಿಗೆ ಅನ್ವಿತಾ ಅವರು ತಯಾರಾಗ್ತಾ ಇದ್ದಾರೆ. ಉತ್ತಮ ಹೊಡೆತ ಮತ್ತೆ ಬೌಂಡರಿಗಳ ಸೇರ್ಪಡೆ. ತಂಡದ ಮೊತ್ತ ಏರಿಕೆ ಆಗ್ತಾ ಇದೆ ರಾಕೆಟ್ ತರ. 81ಕ್ಕೆ ಏರಿಕೆ ಆಗ್ತಾ ಇದೆ. ಅತ್ಯುತ್ತಮ ಬ್ಯಾಟಿಂಗ್ ಮಾಡಿ ವಾಪಸ್ ಸಾಥಿಯಾಗಿ ಕಂಡುಕೊಂಡಿದ್ದಾರೆ ಚೈತ್ರ ಅವರೀಗ. ಅವರ ಸ್ಥಾನದಲ್ಲಿ ಸಂಜನಾ ಅವರು ಯಾವ ರೀತಿ ತಮ್ಮ ಕೈ ಚಳಕ ತೋರಿಸ್ತಾರೆ ಅಂತ ನೋಡಬೇಕಾಗಿದೆ. ಎರಡನೇ ಸೆಟ್ಟನ್ನು ಕವರ್ ಕ್ಷೇತ್ರದಲ್ಲಿ ಒಂಟಿ ರನ್ ಸೇರ್ಪಡೆ, ಎರಡನೇ ರನ್ನಿಗಾಗಿ ವಿಫಲ ಯತ್ನ. ಒಂದು ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 82. ಇದುವರೆಗಿನ ಉತ್ತಮ ಸ್ಕೋರ್ ಮತ್ತೆ ಒಂಟಿ ಓಟಕ್ಕಾಗಿ ತಂಡದ ಮೊತ್ತ 83. ಕೊನೆಯ 3 ಎಸೆತಗಳು ಬಾಕಿದೆ. ಅನ್ವಿತಾ ಇವರಿಂದ, ಅನ್ವಿತಾ ಇವರು ಸಂಜನಾ ಇವರಿಗೆ ಮತ್ತೆ ಉತ್ತಮ ಹೊಡೆತ, ನೇರ ಸಿಕ್ಸರ್ನತ್ತ. ಚೈತ್ರ ಅವರ ಸ್ಥಾನವನ್ನು ತುಂಬಿಕೊಳ್ತಾ ಇದ್ದಾರೆ ಸಂಜನಾ ಅವರು. ತಂಡದ ಮೊತ್ತ 89. ಅತ್ಯಧಿಕ ರನ್ ಮತ್ತೆ ತಯಾರಾಗ್ತಾ ಇದ್ದಾರೆ ಅನ್ವಿತಾ ಅವರು. ಮತ್ತೆ ಉತ್ತಮ ರೀತಿಯಲ್ಲಿ ಚೆಂಡನ್ನು ಅಟ್ಟಿ ಒಂಟಿ ರನ್ನನ್ನು ಸೇರ್ಪಡೆಗೊಳಿಸಿದ್ದಾರೆ ತಂಡಕ್ಕೆ. ತಂಡದ ಮೊತ್ತ 90. ಅಂತಿಮ ಓವರ್ನ ಅಂತಿಮ ಒಂದೇ ಸೆತ ಬಾಕಿ ಇದೆ. ಸೌಜನ್ಯ ಅವರಿಗೆ ಅದು ಮತ್ತೆ ಉತ್ತಮ ಹೊಡೆತ, ಸಿಕ್ಸರ್ನತ್ತ. ಬ್ಯಾಕ್ ಟು ಬ್ಯಾಕ್ 4 ಸಿಕ್ಸರ್. 96. 100ರ ಗಡಿಯತ್ತ. ಕಿನ್ನಿಗೋಳಿ ಪ್ರೀಮಿಯರ್ ಲೀಗ್ 2023 ಸೀಸನ್ 4ರ ಈ ಪಂದ್ಯ, ಇದರ ಕೊನೆಯ ಓವರ್ ಅನ್ನು ಸೋನಿಕಾ ಇವರು ತಯಾರಾಗಿದ್ದಾರೆ. ಕೊನೆಯ ಓವರ್ನ ಮೊದಲನೇ ಎಸೆತಕ್ಕಾಗಿ ಕೆಎಫ್ಸಿ ತಂಡದಿಂದ ಕ್ರಿಕೆಟ್ ಲೋಕದಲ್ಲಿ ವಿಭಿನ್ನ ಸಂಚಲನ ಮೂಡಿಸಿದಂತಹ ಈ ಒಂದು ಮಹಿಳೆಯರಿಗಾಗಿ ನಡೆಯುತ್ತಿರುವಂತಹ ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಋತಿಕಾ ಕೊನೆಯ ಓವರ್ನೊಂದಿಗೆ ಸಂಜನಾ ಅವರಿಗೆ ಅದು ಮತ್ತೊಂದು ಬ್ಯೂಟಿಫುಲ್ ಸಿಕ್ಸರ್. 102. ಜೋರಾದ ಚಪ್ಪಾಳೆ ಬರಲಿ. ಪ್ರಥಮವಾಗಿ ಶತಕದ ಗಡಿಯನ್ನು ದಾಟಿದ್ದಾರೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಮತ್ತೆ ಓವರ್ನ ಎರಡನೇ ಎಸೆತದೊಂದಿಗೆ ಅದು ಅಗಲ ಎಸೆತ. 103ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1 ವಿಕೆಟ್ ನಷ್ಟಕ್ಕೆ. ಮುಂದಿನ ಎಸೆತದೊಂದಿಗೆ ರಿತಿಕಾ ಅದು ಮಗದೊಮ್ಮೆ ಬ್ಯೂಟಿಫುಲ್ ಸಿಕ್ಸರ್ ಸೇರ್ಪಡೆ. ಬಹುಶಃ ಅವರ ಆಯ್ಕೆ ಕರೆಕ್ಟ್ ಆಗಿದೆ, ಬ್ಯಾಟಿಂಗ್ ಆಯ್ಕೆ. ಇದರ ಮೂಲಕ ತಂಡದ ಮೊತ್ತ 109, 1 ವಿಕೆಟ್ ನಷ್ಟಕ್ಕೆ. ಮತ್ತೆ ಎಸೆತದೊಂದಿಗೆ ರಿತಿಕಾ ಮತ್ತೆ ಈ ಬಾರಿ ಸಿಕ್ಸರ್. ಸಿಕ್ಸರ್ಗಳ ಸುರಿಮಳೆ ಬರ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ನವರಿಂದ.
ಸಂಜನವರು 33ರ ವೈಯಕ್ತಿಕ ಮೊತ್ತದಲ್ಲಿದ್ದಾರೆ. 115 1 ವಿಕೆಟ್ ನಷ್ಟಕ್ಕೆ ಮುಂದಿನ ಸತದಲ್ಲಿ ರತಿಕಾ ಅವರು ಮತ್ತೆ ಈಗ ಅದು ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಈ ಮಧ್ಯೆ ತಂಡಕ್ಕೆ 3 ರನ್ಗಳ ಸೇರ್ಪಡೆ. 118 ಕೊನೆಯ 2 ಎಸೆತಗಳು. ಮತ್ತೆ ಲಂಗಂಡಿ ಜನತಾ 1 ರನ್ ಸೇರ್ಪಡೆ. ಕೊನೆಯ ಎಸೆತ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ, ಶತಕದ ಗಡಿ ದಾಟಿದೆ. ಕಠಿಣ ಗುರಿ ಯುನೈಟೆಡ್ ಕಿಂಗ್ಸ್ಗೆ. ಮತ್ತೆ 1 ರನ್ಗಳ ಸೇರ್ಪಡೆ. ಇದರ ಮೂಲಕ ಮತ್ತೊಂದು ರನ್ನಿಗೆ ಅವಕಾಶ. ಈ 2 ರನ್ಗಳ ಮುಖೇನ ತಂಡದ ಮೊತ್ತ 121 1 ವಿಕೆಟ್ ನಷ್ಟಕ್ಕೆ. 122ರ ಕಠಿಣ ಗುರಿಯನ್ನು ನಮ್ಮ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಅವರು ಯುನೈಟೆಡ್ ಕಿಂಗ್ಸ್ ಮಜಲ್ ಅವರಿಗೆ ನೀಡ್ತಾ ಇದ್ದಾರೆ. ಇದರೊಂದಿಗೆ ಶೀರ್ಷ ಸರ್ ಅವರನ್ನು ಮುಂದಿನ ವೀಕ್ಷಕ ವಿವರಣೆಗಾಗಿ ಬರಮಾಡಿಕೊಳ್ತಾನೆ. ಫೋಟೋ ವಿತ್ KFC ಅದ್ಭುತ ಒಂದು ಯೋಜನೆ. ನಿಮ್ಮ ಫೋಟೋ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿಕೊಂಡು KFC ಇನ್ಸ್ಟಾಗ್ರಾಮ್ ಪೇಜ್ಗೆ ಅಪ್ಲೋಡ್ ಮಾಡಿದರೆ 3 ಪ್ರಥಮ ದ್ವಿತೀಯ ತೃತೀಯ ಬಹುಮಾನದ ಘೋಷಣೆ. ಸ್ಮಾರ್ಟ್ ವಾಚ್ ಪಡೆಯುವ ಅವಕಾಶ. ಫೋಟೋ ಕ್ಲಿಕ್ ಮಾಡಿ ಸ್ಮಾರ್ಟ್ ವಾಚ್ ಪಡೆಯಿರಿ. ನಾಳೆ ಮಧ್ಯಾಹ್ನ ಬಹುಶಃ 4 ಗಂಟೆಗೆ ಅದು ಆ ಒಂದು ಸ್ಪರ್ಧೆ ಮುಕ್ತ ಆಗ್ತದೆ. ಎಲ್ಲ ಬಂದಂಥ ಆಟಗಾರರು ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿ. ತೀರ್ಪುಗಾರರ ತೀರ್ಮಾನ, ಅದೇ ರೀತಿ ಅತಿ ಹೆಚ್ಚಿನ ಲೈಕ್ಸ್ ಮೇಲೆ ಪ್ರಥಮ ದ್ವಿತೀಯ ತೃತೀಯದ ಘೋಷಣೆ ಆಗ್ತದೆ. ಸ್ಮಾರ್ಟ್ ವಾಚ್ ಪಡೆಯುವ ಅವಕಾಶ. ನೂರ 122ರ ಸವಾಲು. 30 ಎಸೆತ 122. ಅತ್ಯಂತ ಕಠಿಣ ಸವಾಲು. ಆದರೆ ಪ್ರಯತ್ನ ಮಾಡುವ ಸಾಧ್ಯತೆಯನ್ನ ತೆರೆದಿರ್ತಾ ಇದೆ. ಬಹುಶಃ ಕ್ರಿಕೆಟ್ ಅಂದ್ರೆ ಹಾಗೆ, ಕಲಿಕೆ. ಕ್ರಿಕೆಟ್ನಲ್ಲಿ ಕಲಿತಷ್ಟು ತಪ್ಪು ಮಾಡಿದಷ್ಟು ಕ್ರಿಕೆಟ್ನಲ್ಲಿ ಬೆಳೀತದೆ ಅಂತೆ. ಆ ನಿಟ್ಟಿನಲ್ಲಿ ಬಹುಶಃ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಯುನೈಟೆಡ್ ಕಿಂಗ್ಸ್ ಲೀತಲ್ ಮ್ಯಾಂಗ್ಳೂರ್ ಮ್ಯೂಸಿಕ್ ನಂಗೆ ಲೀತಲ್ ಮ್ಯಾಂಗಲ್ ಬರ್ಬೇಕಂತ ನೀವು, ನಿಮ್ಮ ಅಗತ್ಯ ಇದೆ ಅಲ್ಲಿ. ದಯವಿಟ್ಟು ಅಲ್ಲಿ ಮ್ಯೂಸಿಕ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ. ಇಲ್ಲಿ ನಾವು ಮಾತಾಡಿದ ಅರ್ಥ ಆಗ್ತಾ ಇಲ್ಲ. One minute. Some technical errors are there. Please cooperate with us, Ganesh. So 123 is the target. ಅನಿತಾ ಅದೇ ರೀತಿ ಭೂಮಿಕಾ. ಮೈದಾನದ ಒಳಭಾಗದಲ್ಲಿ ಆರಂಭಿಕ ಕುಂದುಗಳು. ಪ್ರತಿ ಹೋರಾಟವನ್ನು ಸಂಘಟಿಸಬೇಕಾಗಿದೆ. ಗೆಲ್ಲುವ ಸಾಧ್ಯತೆ ಕಡಿಮೆ, ಆದರೆ ಸ್ವಲ್ಪ ಮಟ್ಟಿಗೆ 122 122 ಟಾರ್ಗೆಟ್. ಕಠಿಣ ಗುರಿ, ಕಬ್ಬಿಣದ ಕಡಲೆ. ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳ ವಿರುದ್ಧವಾಗಿ ಚೈತ್ರ
ಎಸೆತಗಾರರಿಗೆ ಚೈತ್ರ ಜರ್ಸಿ ನಂಬರ್ 7ರಲ್ಲಿ ಬಹುಶಃ ಜರ್ಸಿ ನಂಬರ್ 7ಕ್ಕೆ ಮೊನ್ನೆ ತಾನೇ ವಿದಾಯ ಮಹೇಂದ್ರ ಸಿಂಗ್ ಧೋನಿ ಧರಿಸಿದ ಜರ್ಸಿ ನಂಬರ್ 7ಕ್ಕೆ ಬಹುಶಃ ಮಹೇಂದ್ರ ಸಿಂಗ್ ಧೋನಿ ಭಾರತ ತಂಡಕ್ಕೆ 3 ಪ್ರತಿಷ್ಠಿತ ವಿಶ್ವಕಪ್ 2020 ವರ್ಲ್ಡ್ ಕಪ್ ಅದೇ ರೀತಿ ಚಾಂಪಿಯನ್ ಟ್ರೋಫಿ ಗೆದ್ದುಕೊಟ್ಟಂತ ನಾಯಕ ಅವರ ಜರ್ಸಿಗೆ ವಿದಾಯ ಘೋಷಿಸ್ತಾ ಇದೆ BCCI. ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಜರ್ಸಿ ನಂಬರ್ 10ಕ್ಕೆ ಕೂಡ ವಿದಾಯ ಘೋಷಿಸಿತ್ತು. 2017ರಲ್ಲಿ ಶಾರ್ದೂಲ್ ಠಾಕೂರ್ ಶ್ರೀಲಂಕಾ ವಿರುದ್ಧ ಸರಣಿಯಲ್ಲಿ ಜರ್ಸಿ ನಂಬರ್ 10ರಲ್ಲಿ ಆಡಿದಾಗ ಬಹಳಷ್ಟು ವಿವಾದಗಳಾಗಿತ್ತು. ಮತ್ತೆ ಚೈತ್ರ ಏಮಾದೆ ಸುಂದರತೆ ಕ್ಯಾಚ್ ಅನ್ನು ಬರ್ಕೊಂಡ್ರು. ಡಿ-ಬ್ಯಾಕ್ ಸೆಕಂಡ್ ಮೇಲ್ಭಾಗದಲ್ಲಿ ಸುಂದರತೆ ಸುಲಭ ಕ್ಯಾಚ್ ಅನ್ನು ಬರ್ಕೊಂಡ್ರು. ತನ್ಮೂಲಕವಾಗಿ ಹುದ್ದರಿ ಆಗತ್ತ ಭೂಮಿಕಾ ಹುದ್ದರಿಯನ್ನು ಕಳ್ಕೊಳ್ತಾ ಇದ್ದ. ನಂಬರ್ 3ನೇ ಕ್ರಮಾಂಕದ ಬ್ಯಾಟರ್ ಆಗಿ ಸೋನಿಕಾ ತಂಡದ ಸವ್ಯಸಾಚಿ ಆಟಗಾರ್ತಿ ಸೋನಿಕಾ. ಮಧ್ಯೆ ಕೆಳ ಅಂತರದಲ್ಲಿ ಬಿದ್ದಂತ ಚೆಂಡು ದಾಂಡು ಚೆಂಡಿನ ಮಧ್ಯೆ ಸ್ಪರ್ಶಕಂಡು ಬರ್ತಾ ಇಲ್ಲ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಚೈತ್ರ. ಸೆಕೆಂಡ್ ವಿಭಾಗದಲ್ಲಿ ಜರ್ಸಿ ನಂಬರ್ 7 ಚೈತ್ರ ಮತ್ತೆ ಕೆಳಾಂತರದಲ್ಲಿ ಬಿದ್ದಂತ ಚೆಂಡು ಬ್ಲಾಕ್ ಹೋಲ್ ಅಲ್ಲಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶ ಇಲ್ಲ. ಗುಡಿತ ಹಿಂಭಾಗದಲ್ಲಿ ಲಕ್ಷ್ಮಿ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಗೆ ಬಹಳಷ್ಟು ಹತ್ತಿರದಲ್ಲಿರುವ ಲಕ್ಷ್ಮಿ ಕೂಟದ ಹಿಂಭಾಗದಲ್ಲಿ ಚೈತ್ರ ಅದೇ ರೀತಿ ಲಕ್ಷ್ಮಿ ಎರಡು ಪ್ರಬಲ ಸ್ಪರ್ಧಿಗಳು ಬಹುಶಃ ಕೂಟದ ಹಿಂಭಾಗದ ಸ್ಪರ್ಧೆಗೆ ಬೆಸ್ಟ್ ವಿಕೆಟ್ ಕೀಪರ್ ಟೂರ್ನಮೆಂಟ್. ಬಹಳಷ್ಟು ವೈಯಕ್ತಿಕ ಬಹುಮಾನಗಳು. ಪ್ಲೇಯರ್ ಆಫ್ ದ ಸೀರೀಸ್, ಪ್ಲೇಯರ್ ಆಫ್ ದ ಮ್ಯಾಚ್, ಬೆಸ್ಟ್ ಬ್ಯಾಟರ್, ಬೆಸ್ಟ್ ವಿಕೆಟ್ ಕೀಪರ್, plenty of individual prizes are there. ಆತರಿಸಿದ ನಾಣಚಿಪಿಯನ್ನು ಗೆದ್ದುಕೊಂಡಂತ ಆರ್ಯನ್ ಪಿಂಕ್ ಪಾಂಥರ್ಗಳು ಮೊದಲ ಆಯ್ಕೆಯಾಗಿ ದಾಂಡಕತನವನ್ನು ನೆಚ್ಚಿಕೊಂಡು ನಾಯಕನ ನಿರ್ಧಾರಕ್ಕೆ ಸಮರ್ಥವಾಗಿ ಆಡಿದರು. ಆರಂಭಿಕ ಹಂತದಲ್ಲಿ ಚೈತ್ರ ಬರ ಸಿಡಿಲ್ ಹಬ್ಬದ ಆರಂಭಿಕ ಜತೆಗಾರಿಗೆ 67 ವೈಯಕ್ತಿಕ ಓಟವನ್ನು ಗಳಿಸಿಕೊಂಡ್ರು 16 ಎಸೆತಗಳ ಮುಂದೆ. ಫಾಸ್ಟೆಸ್ಟ್ 50 in the tournament. Out of just 11 balls she scored 51, 16 balls 67. Created the history here. ಸಂಧ್ಯಾ ಚೆಂಡಿಗೆ ತಿರುವು ನೀಡ್ತಾ ಇದೆ ಎಸೆತಗಳು ದಾಂಡಿಗರನ್ನ ಗಲಿಬಿಲಿಗೊಳಿಸುವ ತಂತ್ರ. ಪ್ರದೀಪ್ ನಾಯಕತ್ವದಲ್ಲಿ ಮಾಲಕತ್ವದಲ್ಲಿ ಸಾಗಿ ಬಂದಂತ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ 7 ಇಂಚೆ ಸ್ಲೋ ಬಾಲ್ ಡೆಲಿವರಿ, ಮಿತುಗತಿಯ ಚೆಂಡು, ಓಟಗಳಿಗೆ ಅವಕಾಶ ಇಲ್ಲ. ಮತ್ತೆ ಜರ್ಸಿ ನಂಬರ್ 3 ಸಂಧ್ಯಾ ಮಧ್ಯೆ ಚುರುಕಿನ ಗತಿಯ ಸ್ಟಂಪಿಂಗ್. ಒಟ್ಟು ಮತ್ತೆ 2ಕ್ಕೆ 1 ಈಗಾಗಲೇ ಔಟ್ ಆದ ದಾಂಡಿಗ ಆಟಗಾರ್ತಿ ಭೂಮಿಕಾ ಶೂನ್ಯ ಸಂಪಾದನೆಯಲ್ಲಿ. ಅಂಕಿಅಂಶ ಸಲಹೆಗಾರರಾದ ಹರೀಶ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಮಾಡದೆ ಶೂನ್ಯ ಸಂಪಾದನೆಯಲ್ಲಿ ಪೆವಿಲಿಯನ್ ಗ್ಯಾಲರಿಯಲ್ಲಿ ಡಗ್ಔಟ್ ಅಲ್ಲಿ ತನ್ನ ಸಹ ಆಟಗಾರ ಜೊತೆಯಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ. ಈ ಮಧ್ಯೆ ಅಡ್ಡ ಚೆಂಡು ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ
ಮಿಥುಲ್. ಈ ಹಿಂದೆ 8 ಪಂದ್ಯಗಳಿಗೆ ರನ್ ರೇಟ್ ವಿಭಾಗದ ಅಪ್ಡೇಟ್ ಮಾಡ್ತಾ ಇದ್ದಂಥ ಮಿಥುಲ್ ಈಗ ತೀರ್ಪುಗಾರಿಕೆ ಪೀಠದಲ್ಲಿ. ಮಿಥುಲ್ ಬ್ರಾಕ್ಸ್ ಈ ಮಧ್ಯೆ ಮತ್ತೆ ಸಂಧ್ಯಾ ಮೊದಲ ಅಪ್ಡೇಟ್ ಚೆಂಡು ನೇರವಾಗಿ ಜರ್ಸಿ ನಂಬರ್ 7 ಕ್ಷೇತ್ರ ರಕ್ಷಕಿ ಭದ್ರ ಬಗಸನ್ನು ಕಾಣ್ತಾ ಇದೆ. ಚೈತ್ರ ಶೇರಿಗಾರ್ ಭದ್ರ ಬಗಸನ್ನು ಕಾಣ್ತಾ ಇದೆ. ಸವ್ಯಸಾಚಿ ಆಟಗಾರ್ತಿ 7 ಪಿಂಕ್ ಪ್ಯಾಂಥರ್ಸ್ನ ಆಧಾರ ಸ್ತಂಭ ಜೀವಾಳ ಹೊಸ ಕ್ರಮಾಂಕದ ಬ್ಯಾಟ್ ಸಂಧ್ಯಾ ನವ್ಯ. ಉರಿ ಬಿಸಿಲಿನ ಪ್ರಕೃತಿ ಇದ್ರೂ ಕೂಡ ರಣ ಬಿಸಿಲಿನ ವಾತಾವರಣ ಇದ್ರೂ ಕೂಡ ಕ್ರಿಕೆಟ್ನ ಉತ್ಸಾಹಕ್ಕೆ ಏನು ಕೊರತೆ ಇಲ್ಲ. ಕೌತುಕ ಗರಿಗೆದರಿದೆ, ಕುತೂಹಲ ಮನೆ ಮಾಡಿದೆ. KFC KPLಗಾಗಿ ಈ ಒಂದು ಪಂದ್ಯಕೂಟದ ಆಯೋಜನೆ, ಮಹಿಳಾ ಕ್ರಿಕೆಟ್ ಆಯೋಜನೆ ಈ ಭಾಗದಲ್ಲಿ ಬಹಳಷ್ಟು ಅದ್ದೂರಿಯ ಸಂಘಟನೆ, ಬಹಳಷ್ಟು ವ್ಯವಸ್ಥಿತವಾದಂತಹ ಸಂಘಟನೆ, ಅದ್ದೂರಿಯ ಪಂದ್ಯಕೂಟ. ಈ ಮಧ್ಯೆ ನೆಗೆತವನ್ನ ಕಾಣ್ತಾ ಇದೆ. ಬಲವಾದ ಮನವಿ, ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಓವರ್ನ ಮುಕ್ತಾಯ ಕಂಡ 2 ಓವರ್ಗಳ ತಂಡ ಒಟ್ಟು ಮೊತ್ತ 3. ಇನ್ನು ಬೇಕಾಗಿದೆ ಕೇವಲ 119. ಹದಿನೆಂಟು ಎಸೆತ 119 ಬೇಕಾಗಿದೆ. ಅಜಗಜಾಂತರ ವ್ಯತ್ಯಾಸ. ಕವಿತಾ ಎಸೆತಗಾರಿಕೆಯಲ್ಲಿ ತನ್ಮಧ್ಯೆ ಒಳತಿರುವನಂತ ಕಂಡಂತ ಚೆಂಡು ಕವಿತಾ ಎಸೆತಗಾರಿಕೆಯಲ್ಲಿ ಈ ಮಧ್ಯೆ ಬಹಳ ಸುಂದರತೆ ಎಸೆತಗಾರಿಕೆ, ಅಷ್ಟೇ ಉತ್ತಮ ಕಲಾತ್ಮಕ ಶೈಲಿಯ ದಾಂಡುಗೆತನ. ಒಂಟಿ ಓಟಗಳ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 4. ಸೋನಿಕಾ ಖಾತೆಯನ್ನು ಆರಂಭಿಸಿಕೊಂಡ್ರು. ದೊಡ್ಡ ಮಟ್ಟದ ಹೊಡೆತಗಳು ಬರಲೇಬೇಕಾಗಿದೆ. ಸಿಕ್ಸರ್ ಬೌಂಡರಿಗಳು ದಾಖಲಾದರೂ ಸ್ವಲ್ಪ ಮಟ್ಟಿಗೆ ಹೋರಾಟ, ಅರ್ಥಾತ್ ಮಾನ ಉಳಿಸುವ ಪ್ರಯತ್ನ. ಈ ಮಧ್ಯೆ ದೂಸರ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ನವ್ಯ ವೈಯಕ್ತಿಕ ಮತ್ತೆ 1 ತನ್ನ ಖಾತೆಯನ್ನು ಕೂಡ ಆರಂಭಿಸಿಕೊಂಡ್ರು. ನವ್ಯ ಸ್ವಲ್ಪ ಮಟ್ಟಿಗೆ ಜೊತೆಗಾರಿಕೆ ಬರಬೇಕಾಗಿದೆ, ಪಾಲುಗಾರಿಕೆ ಬರಬೇಕಾಗಿದೆ. ಅರ್ಧ ದಾರಿಯನ್ನಾದರೂ ಕ್ರಮಿಸಬೇಕಾಗಿದೆ. ಈ ಮಧ್ಯೆ ಬೀಸುವ ಪ್ರಯತ್ನ, ಬಲವಾದ ಮನವಿ, ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಮಿಥುಲ್ ಬ್ರಾಕ್ ಹದ್ದಿನ ಕಣ್ಣಿನ ತೀರ್ಪುಗಾರ್ತಿ. ಹಗಲು ವೇಳೆ ಹದ್ದಿನ ಕಣ್ಣಂತ, ರಾತ್ರಿ ವೇಳೆ ಬಾವಲಿ ಕಣ್ಣಂತ ಮಿಥುಲ್ ಬ್ರಾಕ್ಸ್. ತನ್ನ ಒಟ್ಟು ಮತ 5. ಏ ಮಧ್ಯೆ ನೆಗೆತವನ್ನ ಕಾಣ್ತಾ ಇದೆ. ಇದೇ ಬರುವ 31/12/2023ನೇ ತಾರೀಕಿನಂದು ಬಟ್ಟಕೋಡಿ ಮೈದಾನದಲ್ಲಿ ಕಟ್ಟೆ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಕಬಡ್ಡಿ ಪಂದ್ಯಾಟ, ಅದೇ ರೀತಿ ಸಂಗಮ ಕ್ರಿಕೆಟರ್ಸ್ ಗುತ್ತಕೋಡಿ ಇವರ ಆಶ್ರಯದಲ್ಲಿ ಸಂಗಮ ಟ್ರೋಫಿ ಸಾಗಿ ಬರಲಿಕ್ಕಿದೆ. ಬರುವ ಭಾನುವಾರ, ನಾಳೆ ಮತ್ತು ನಾಳಿದ್ದು ಸರ್ವೋದಯ ಪ್ರೌಢಶಾಲೆಯ ಮೈದಾನದಲ್ಲಿ ಸರ್ವೋದಯ ಫ್ರೆಂಡ್ಸ್ ಕ್ಲಬ್ ಕಲ್ಲಮಣಕೂರು ಅವರ ಆಶ್ರಯದಲ್ಲಿ ಕಲ್ಲಮಣಕೂರು ಪ್ರೀಮಿಯರ್ ಲೀಗ್ ಸಾಗಿ ಬರಲಿಕ್ಕಿದೆ. 4ನೇ ವರ್ಷದ ಪಂದ್ಯಕೂಟ ಜನವರಿ ತಿಂಗಳು 23-24ನೇ ತಾರೀಕಿನಂದು ರಾಜ್ಯ ಮಟ್ಟದ ವೀಕ್ಷಕ ವರ್ಣಗಾರರ ಸಮ್ಮೇಳನ. ಕೇವಲ ವೀಕ್ಷಕ ವರ್ಣಗಾರರಿಗೆ ಮಾತ್ರ ಪಂದ್ಯಕೂಟದ ಆಯೋಜನೆಯನ್ನು ರಾಘು ಮಟ್ಪಾಡಿ ಮಾಡ್ತಾ ಇದ್ದಾರೆ. ಮಣಿವಾರ ಹುಸೇನ್ ರಾಘು ಮಟ್ಪಾಡಿ ಸಾರಥ್ಯದಲ್ಲಿ KTPCL ಪಂದ್ಯಕೂಟ ಆಯೋಜನೆಯನ್ನು ಮಾಡ್ತಾ ಇದೆ ಮೇಜಾರು ಮೈದಾನದಲ್ಲಿ. 27-28ನೇ ತಾರೀಕಿನಂದು ಜನವರಿ ತಿಂಗಳು 27 ಮತ್ತು 28ನೇ ತಾರೀಕಿನಂದು ವನಿತಾ ಕ್ರಿಕೆಟ್ ಆಯೋಜನೆ ಉಡುಪಿಯ ಮೈದಾನದಲ್ಲಿ ಸಾಯಿ
ಸಾಯಿ ಸೋಷಿಯಲ್ ಸರ್ವಿಸ್ ಗ್ರೂಪ್ ಇವರ ಆಶ್ರಯದಲ್ಲಿ ಪಂದ್ಯಕೂಟದ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ಮಕ್ಕಳ ಸಹಾಯರ್ಥವಾಗಿ ಒಂದು ಪಂದ್ಯಕೂಟದ ಆಯೋಜನೆ. ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000. ಜೊತೆಯಲ್ಲಿ ಶಾಶ್ವತ ಫಲಕ. ನೇಜಾರು ಗ್ರೌಂಡ್ ಸಂತೆಕಟ್ಟೆ ಮೈದಾನದಲ್ಲಿ ಈ ಪಂದ್ಯಾಟ ನಡೆಯಲಿದೆ. ಚೈತ್ರ ಶೇರಿಕರ್ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಇವರನ್ನ ಈ ವಿವರಗಳಿಗಾಗಿ ಸಂಪರ್ಕಿಸಿ. ನೇಜಾರು ಸಂತೆಕಟ್ಟೆ ಮೈದಾನದಲ್ಲಿ ಜನವರಿ ತಿಂಗಳ 27, 28ನೇ ತಾರೀಕಿನಂದು ಪಂದ್ಯಕೂಟ ಸಾಗಿ ಬರಲಿದೆ. 1857 ರಾಜ್ಯಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟಿಕೊಂಡಂತ ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್ ಆದರೆ ಕ್ರಿಕೆಟ್ ದೇವರು ಹುಟ್ಟಿದ್ದು ಭಾರತದಲ್ಲಿ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಪಿತಾಮಹ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ. WG ಗ್ರೇಸ್, ವಿಲ್ಸನ್ ಜಾರ್ಜ್ ಗ್ರೇಸ್ ಕ್ರಿಕೆಟ್ನ ದಂತಕಥೆ ಆಸ್ಟ್ರೇಲಿಯಾದ ಡಾನ್ ಬ್ರಾಡ್ಮನ್. ಮತ್ತೆ ಲೆಫ್ಟ್ ಡ್ರೈವ್ ಸ್ವಲ್ಪ ಮಟ್ಟಿಗೆ ಮನೋರಂಜನೆ ಆಟವನ್ನು ಆಡ್ತಾ ಇದ್ದಾರೆ. ಒಟ್ಟು ಮೊತ್ತ 13. ಕ್ರಿಕೆಟ್ ಜಗತ್ತು ಕಂಡಂತ ದುರದೃಷ್ಟದ ಸಂಖ್ಯೆ, ನತದೃಷ್ಟದ ಸಂಖ್ಯೆ 13 ಕಾಣ್ತಾ ಇದೆ. ಈ 13 ಯಾರಿಗೆ ಮಾರಕ, ಯಾರಿಗೆ ಪೂರಕ ನೋಡ್ಬೇಕು. ಕ್ರಿಕೆಟ್ನಲ್ಲಿ ಕೆಲವೊಂದು ಸಂಖ್ಯೆಗಳು 13, 26, 39, 17 ಈ ರೀತಿಯ ಸಂಖ್ಯೆಗಳು ಸ್ವಲ್ಪ ಮತ್ತೆ ಅಶುಭ ಸಂಖ್ಯೆ ಅನ್ನೋದು ನಂಬಿಕೆ ಇದೆ, ಪ್ರತೀತಿ ಇದೆ. ಏನಾದ್ಯ ಒಂಟಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಓಟ ಎಸೆತಗಾರಿಕೆ ಆಶ್ರಿತ ಜರ್ಸಿ ನಂಬರ್ 45, 45. ಮಧ್ಯೆ ಡಾಟ್ ಬಾಲ್ಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಟರ್ನಿಂಗ್ ಡೆಲಿವರಿ ದಾಂಡು ಚೆಂಡನ್ನು ವಂಚಿಸಿಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸೈನಿಕ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನವ್ಯ. ತನ್ನ ಒಟ್ಟು ಮೊತ್ತ 14. ಬಹುಶಃ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗಳು ಈ ಪಂದ್ಯದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರಿತಾ ಇದ್ದಾರೆ. ಮೊದಲ ವೇಗದ ಅರ್ಧ ಶತಕವನ್ನು ದಾಖಲಿಸಿದ್ದು ಚೈತ್ರ. ಅದೇ ರೀತಿ ಶತಕದ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡ್ರು ಆರ್ಯನ್ ಪಿಂಕ್ ಪ್ಯಾಂಥರ್ಸ್. 122ರ ಟಾರ್ಗೆಟ್. ಮಧ್ಯೆ ಮತ್ತೆ ನೆಗೆತವನ್ನು ಕಾಣ್ತಾ ಇದೆ. ಕೊನೆಯ ಒಂದು ಎಸೆತಗಳು ಬಾಕಿ ಇದೆ. ಕ್ರಿಕೆಟ್ ಬೆಳೀತಾ ಇದೆ, ಕ್ರಿಕೆಟ್ ಉಳಿತಾ ಇದೆ. ಮೊದಲಿಗೆ ಕ್ರಿಕೆಟ್ ಫಲಿತಾಂಶ ದಾಖಲಾಗುವ ಟೆಸ್ಟ್ ಪಂದ್ಯ ನಡೀತಿದ್ದಂತೆ. 14-15 ದಿನಗಳ ಕಾಲ ಟೆಸ್ಟ್ ಪಂದ್ಯ ನಡೀತಿದ್ದಂತೆ. ನಂತರದಲ್ಲಿ ಕ್ರಿಕೆಟ್ ಇಸ್ ಎ ಬೋರಿಂಗ್ ಗೇಮ್ ಎನ್ನುವಂಥ ಪ್ರತೀತಿಗೆ ವಿರುದ್ಧವಾಗಿ ICC ಸ್ವಲ್ಪ ಮಟ್ಟಿಗೆ ಮಾರ್ಪಾಡನ್ನು ಮಾಡಿಕೊಂಡು ಕ್ರಿಕೆಟ್ ಅನ್ನು ಬೆಳೆಸುವ ನಿಟ್ಟಿನಲ್ಲಿ 6 ದಿನಗಳ ಟೆಸ್ಟ್ ಪಂದ್ಯ ನಡುವೆ 1 ದಿನದ ವಿರಾಮ, 5 ದಿನಗಳ ಟೆಸ್ಟ್ ಪಂದ್ಯ ನಡುವೆ 1 ದಿನದ ವಿರಾಮ, ನಂತರದಲ್ಲಿ 60 ಓವರ್ಗಳ ಏಕದಿನ ಪಂದ್ಯ. ಏಕದಿನದ ಸ್ವರೂಪ 1970ರಲ್ಲಿ ಬಂದಿತ್ತು. ನಂತರದಲ್ಲಿ 1970ರಲ್ಲಿ ಮೊದಲ ಏಕದಿನ ಪಂದ್ಯ ನಡೆಸಿದಂತೆ. ನಂತರದಲ್ಲಿ 3 ಬಾರಿ 60 ಓವರ್ಗಳ ಏಕದಿನ ವಿಶ್ವಕಪ್, 2 ಬಾರಿ ವೆಸ್ಟ್ ಇಂಡೀಸ್ಗಳು ಚಾಂಪಿಯನ್ ಆದರೂ 3ನೇ ಬಾರಿಗೆ ಭಾರತ ಚಾಂಪಿಯನ್ ಆಗಿತ್ತು. 60 ಓವರ್ಗಳ ಏಕದಿನ ಪಂದ್ಯದ ನಂತರದಲ್ಲಿ ಬದಲಾವಣೆ ಮಾಡಿಕೊಂಡು 50 ಓವರ್ಗಳ ಏಕದಿನ ಪಂದ್ಯ. ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಾಣುತ್ತಿರುವಂತಹ 2020 ಮಾದರಿ ಪಂದ್ಯಾಟ. ಮುಂದಿನ ಸೆಪ್ಟೆಂಬರ್ನಲ್ಲಿ T10 ಮಾದರಿಯ ಪಂದ್ಯಕೂಟವನ್ನು ಆಯೋಜಿಸುವ ಯೋಜನೆಯನ್ನ ICC, BCCI ಎಲ್ಲ ಮಾಡಿಕೊಳ್ತಾ ಇದೆ. ಕ್ರಿಕೆಟ್ ಬಹಳಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಕ್ರಿಕೆಟ್ ಜನಪ್ರಿಯತೆಯನ್ನು ಕಾಣ್ತಾ ಇದೆ. ಕ್ರೀಡೆಯ ಮಟ್ಟಿಗೆ ಮಹೋನ್ನತ ಕ್ರೀಡೆ ಫುಟ್ಬಾಲ್. ಮಧ್ಯ ಲೆಫ್ಟ್ ಡ್ರೈವ್, ಒಂಟಿ ಓಟಗಳಿಗೆ ಮಾತ್ರ ತೃಪ್ತಿ. ಫುಟ್ಬಾಲ್ನ ನಂತರ ಅಗ್ರಸ್ಥಾನವು ಕಳೆದು ರಗ್ಬಿ, ನಂತರದಲ್ಲಿ ವಾಲಿಬಾಲ್. ಇತ್ತೀಚಿನ ದಿನಗಳಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದರೂ ಕೂಡ ಕ್ರಿಕೆಟ್ ಬೆಳೀತಾ ಇದೆ, ಶ್ರೀಮಂತಿಕೆಯನ್ನು ಕಾಣ್ತಾ ಇದೆ, ಜನಪ್ರಿಯತೆಯನ್ನು ಗಳಿಸಿಕೊಳ್ತಾ ಇದೆ. ಮಧ್ಯೆ ತಟ್ಟುಮುಟ್ಟ ಆಡೋ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮಗ್ಗಿನವಾಗಿ ತಂಡ ಒಟ್ಟು ಮೊತ್ತ 17, 17 ಬೇಕಾದ್ರೆ ಈ 17 ಯಾರಿಗೆ ಮಾರಕ, ಯಾರಿಗೆ ಪೂರಕ ನೋಡ್ಬೇಕು. ನೀರಸ ಕ್ರಿಕೆಟ್ ಏಕಪಕ್ಷೀಯ ಪಂದ್ಯ, 1 ಸೈಡೆಡ್ ಮ್ಯಾಚ್. ಗುಲಾಬಿ ರಂಗಿಗೆ ಶರಣಾಗ್ತಾ ಇದೆ ಯುನೈಟೆಡ್ ಕಿಂಗ್ಸ್. ಕ್ಯಾನ್ಸರ್ ವಿರುದ್ಧದ ಅಭಿಯಾನಕ್ಕಾಗಿ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಭಾರತ ಪಿಂಕ್ ಜರ್ಸಿಯನ್ನು ಧರಿಸಿ ಆಡಿತ್ತು. ಈ ಮಧ್ಯೆ ಡೈಯಿಂಗ್ ಎಫರ್ಟ್, ಅದ್ಭುತ ಕ್ಷೇತ್ರವೀಕ್ಷಣೆಯಲ್ಲಿ ಸ್ವಲ್ಪ ಎಡವಟ್ಟನ್ನು ಮಾಡಿಕೊಂಡು ಕೂಡ ಡೈಯಿಂಗ್ ಎಫರ್ಟ್, ಶ್ರೇಷ್ಠ ಮಟ್ಟದ ಕ್ಷೇತ್ರವೀಕ್ಷಣೆಯಲ್ಲೂ ಕೂಡ ಈ ಪಂದ್ಯಾಟದಲ್ಲಿ ವಿಶೇಷ ಗೌರವದ ಪ್ರಶಸ್ತಿ ಇದೆ. ಈ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ದಾಂಡು ತಪ್ಪಿ ಕಾಲಿಗೆ ಬಡ್ತಾ ಇದೆ. ಅಂತಿಮ
ಒಂದು ಎಸೆತ ಬಾಕಿ. ಬಿಬಿಎಸ್ ಎಸೆತಗಾರಿಕೆಯಲ್ಲಿ ಬಿಬಿಎಸ್ ಆರ್ಯನ್ ಕೊನೆಯ ಎಸೆತ. ಮತ್ತೆ ಬೀಸುವ ಪ್ರಯತ್ನ ಬರ್ತದೆ. ಮತ್ತೆ ಚೆಂಡು ಡಿಪಿಶ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂಟಿ ಹೊಡೆಗಳು ತನ್ಮೂಲಕ ತನ್ನ ಒಟ್ಟು ಮೊತ್ತ 19. 100. ಭಾವಚಿತ್ರ ಸ್ಪರ್ಧೆ 3